ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಪತನದಲ್ಲಿ ಸಾವನ್ನಪ್ಪಿದ್ದಾರೆ. ಜಿಲ್ಲಾ ಪಂಚಾಯತ್ನ ಚುನಾವಣಾ ಪ್ರಚಾರಕ್ಕೆಂದು ಬಾರಾಮತಿಗೆ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಹಿಂದಿನ ಅನೇಕ ಘಟನೆಗಳನ್ನು ಇದು ನೆನಪಿಸುವ ಹಾಗಿದೆ. ಸಂಜಯ್ ಗಾಂಧಿಯಿಂದ ಹಿಡಿದು ಇಲ್ಲಿಯ ತನಕ ಎಷ್ಟೆಲ್ಲ ಘಟನೆಗಳಾಗಿದೆಯೋ ಅದೆಲ್ಲವನ್ನು ಕೂಡ ಈ ಒಂದು ದುರ್ಘಟನೆ ನೆನಪಿಸುವ ಹಾಗೆ ಇದೆ. ಮುಂಬೈನಿಂದ ಬಾರಾಮತಿಗೆ ಡಿಸಿಎಂ ಪವಾರ್ ತೆರಳುತ್ತಾ ಇದ್ರು. ಮುಂಬೈನಿಂದ 8:10ಕ್ಕೆ ಬೆಳಗ್ಗೆ ವಿಮಾನ ಹೊರಟಿತ್ತು. ಲ್ಯಾಂಡ್ ಆಗಬೇಕಿತ್ತು 8:50ಕ್ಕೆ. ಆದರೆ ದುರದೃಷ್ಟವಶಾತ್ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ಅವಘಡ ಸಂಭವಿಸಿದೆ. ಲ್ಯಾಂಡ್ ಮಾಡುವಾಗ ರನ್ವೇ ದಾಟಿ ವಿಮಾನ ಪತನ ಆಗಿದೆ. ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದವರು ಹಾಲಿ ಸರ್ಕಾರದ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಜಿಲ್ಲಾ ಪಂಚಾಯತ್ನ ಚುನಾವಣೆಯ ಪ್ರಚಾರಕ್ಕೆ ಎಂದು ಬಾರಾಮತಿಗೆ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. 2009ರಲ್ಲಿ ರಾಜಶೇಖರ್ ರೆಡ್ಡಿ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಆಮೇಲೆ ಬಿಪಿನ್ ರಾವತ್ 2021ರಲ್ಲಿ ಆಗಿರುವಂತಹ ಘಟನೆಗಳನ್ನು ಕೂಡ ನೆನಪಿಸಿಕೊಳ್ಳಬೇಕಾಗುತ್ತೆ. ಸಂಜಯ್ ಗಾಂಧಿ ಅವರ ಪ್ರಮುಖ ರಾಜಕಾರಣಿಗಳೆಲ್ಲರೂ ಕೂಡ ಸುಮಾರಷ್ಟು ಮಂದಿ ಈ ವಿಮಾನ ಪತನದಲ್ಲಿಯೇ ಮೃತಪಟ್ಟಿರೋದನ್ನು ಈ ಒಂದು ಘಟನೆ ಕೂಡ ನೆನಪಿಸುತ್ತೆ. ಇವತ್ತು ಬೆಳ್ಳಂಬೆಳಗ್ಗೆ ಮಹಾರಾಷ್ಟ್ರದಲ್ಲಿ ಈ ಒಂದು ದುರಂತ ಸಂಭವಿಸಿರೋದು. ಮುಂಬೈನಿಂದ ಬಾರಾಮತಿಗೆ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಭದ್ರತಾ ಅಧಿಕಾರಿಗಳು ಒಂದು ಹಂತಕ್ಕೆ ಏನು ಲೋಪದೋಷ ಇದೆ ಅನ್ನೋದರ ಬಗ್ಗೆಯೂ ಕೂಡ ತನಿಖೆಗೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರೋದು. ಏನಾದರೂ ಒಂದು ತಾಂತ್ರಿಕ ದೋಷ ಇತ್ತ, ಯಾವ ಕಾರಣದಿಂದ ಈ ಒಂದು ಪತನ ಆಗಿದೆ ಅನ್ನುವಂತಹ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಸಂಪೂರ್ಣವಾಗಿ ಅವರ ದೇಹ ಸುಟ್ಟು ಕರಕಲಾಗಿದೆ ಅನ್ನುವುದಾಗಿಯೂ ಕೂಡ ತಿಳಿಯುತ್ತಾ ಇದೆ. ಸದ್ಯಕ್ಕೆ ಮೃತದೇಹಗಳನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಆಸ್ಪತ್ರೆಗಳಿಗೆ ತೆಗೆದುಕೊಂಡು ಹೋಗಲಾಗಿದೆ. ಸಂಜಯ್ ಗಾಂಧಿ 1980ರಲ್ಲಿ, ಮಾಧವ ಸಿಂಧಿಯಾ 2001ರಲ್ಲಿ ಆಗಿರುವಂಥ ಘಟನೆಯನ್ನು ಕೂಡ ನೆನಪಿಸಿಕೊಳ್ಳಬೇಕಾಗುತ್ತೆ. ಲೋಕಸಭಾ ಅಧ್ಯಕ್ಷರಾಗಿದ್ದಂತಹ ತೆಲುಗು ದೇಶಂ ಪಾರ್ಟಿಯ GMC ಬಲಯೋಗಿ 2002ರಲ್ಲಿ ಕೂಡ ಮೃತಪಟ್ಟಿದ್ದರು. ಸೊ ಅದಾದ ಬಳಿಕ ಸೌಂದರ್ಯ 2004ರಲ್ಲಿ ಕನ್ನಡದ ಅಚ್ಚುಮೆಚ್ಚಿನ ನಟಿ ಸೌಂದರ್ಯ ಕೂಡ ಇದೇ ರೀತಿಯಲ್ಲಿ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿರೋದನ್ನು ಕೂಡ ನೆನಪಿಸಿಕೊಳ್ಳಬೇಕಾಗುತ್ತೆ. YS ರಾಜಶೇಖರ್ ರೆಡ್ಡಿ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು 2009ರಲ್ಲಿ ಒಂದು ಬೆಟ್ಟದ ಪ್ರದೇಶದಲ್ಲಿ ಅವರು ಮೃತಪಟ್ಟಿದ್ದರು. ಜನರಲ್ ಬಿಪಿನ್ ರಾವತ್ 2021ರಲ್ಲಿ ರಕ್ಷಣಾ ಮುಖ್ಯಸ್ಥರು ಡಿಸೆಂಬರ್ 8 ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಅವರು ಕೊನೆಯಲ್ಲಿ ಎಳೆದಿದ್ರು. ಈ ಪ್ರಕರಣ ಕೂಡ ಆ ಎಲ್ಲ ಘಟನೆಗಳನ್ನು ನೆನಪಿಸುವ ಹಾಗಿದೆ. ದುರಂತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿರೋದು. ಭದ್ರತಾ ಅಧಿಕಾರಿ ವಿದಿತ್ ಜಾಧವ್, ಆಪ್ತ ಕಾರ್ಯದರ್ಶಿ ಪಿಂಕಿ ಜಾಧವ್, ಪೈಲಟ್ಗಳಾದಂತಹ ಸುಮಿತ್ ಕಪೂರ್, ಶಾಂಭವಿ ಪಾಠಕ್ ಮೃತಪಟ್ಟಿದ್ದಾರೆ. ದುರಂತ ಸ್ಥಳದಲ್ಲೇ ಸುಟ್ಟು ಕರಕಲಾಗಿದೆ 5 ದೇಹಗಳು ಅನ್ನೋದಾಗಿ ಕೂಡ ಗಮನಿಸ್ತಾ ಇದ್ದೀವಿ. ಈ ಥರದ ಒಂದು ದುರ್ಘಟನೆ ಇವತ್ತು ಬೆಳ್ಳಂಬೆಳಗ್ಗೆ ಬಾರಾಮತಿಯಲ್ಲಿ ನಡೆದಿರೋದು. ಇಡೀ ರಾಜಕೀಯ ಜಗತ್ತೇ, ಇಡೀ ರಾಜಕೀಯ ವಲಯವೇ ಒಂದು ದುಃಖ ಪಡುವಂತಹ ಒಂದು ವಿಷಯ ಇವತ್ತು ಬೆಳ್ಳಂಬೆಳಗ್ಗೆ ಆಗಿರುವುದನ್ನು ಗಮನಿಸ್ತಾ ಇದ್ದೀವಿ. ಸಂಬಂಧಪಟ್ಟ ಹಾಗೆ ಈಗ ಆ ಎಲ್ಲ ಮೃತದೇಹಗಳನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಏನು ಲೋಪದೋಷ ಆಗಿದೆ ಈ ಘಟನೆಯಲ್ಲಿ ಅನ್ನುವುದರ ಬಗ್ಗೆಯೂ ಕೂಡ ತನಿಖೆ ಈಗಾಗಲೇ ಚುರುಕುಗೊಂಡಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಪೈಲಟ್ ಅದಾಗಲೇ ಒಂದು ಹಂತಕ್ಕೆ ಮೇ ಡೇ ಅನ್ನುವುದನ್ನು ACTಗೆ, ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ರವಾನಿಸಿದರು. ಬಟ್ ಲ್ಯಾಂಡಿಂಗ್ ವೇಳೆಯಲ್ಲಿ ಯಾವುದೇ ರೀತಿಯಲ್ಲಿ ಅದು ವರ್ಕೌಟ್ ಆಗಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಸೊ ಪರಿಣಾಮ ಈಗ ದುರಂತ ಸಂಭವಿಸಿದೆ. ಡಿಸಿಎಂ ಅಜಿತ್ ಪವಾರ್ ಜೊತೆಗೆ 5 ಮೃತಪಟ್ಟಿದ್ದಾರೆ. ಪ್ರೈವೇಟ್ ಜೆಟ್ನ ಸಿಬ್ಬಂದಿಗಳೆಲ್ಲರೂ ಕೂಡ ಮೃತಪಟ್ಟಿರೋದು ಈಗ ಒಂದು ದುಃಖದ ಸಂಗತಿ.
ಇನ್ನು ದುರಂತಕ್ಕೆ ಮುನ್ನ 2 ಬಾರಿ ಲ್ಯಾಂಡಿಂಗ್ಗೆ ಯತ್ನವನ್ನು ಮಾಡಿದ್ದಾರೆ ಪೈಲಟ್ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ದುರಂತಕ್ಕೂ ಮುನ್ನ 2 ಬಾರಿ ಲ್ಯಾಂಡಿಂಗ್ಗೆ ಯತ್ನವನ್ನು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಗಮನಿಸ್ತಾ ಹೋಗೋಣ. 2 ಬಾರಿ ವಿಮಾನ ಲ್ಯಾಂಡಿಂಗ್ಗೆ ಪೈಲಟ್ ಯತ್ನಿಸಿದ್ರು. ಬೆಳಗ್ಗೆ 8:30ಕ್ಕೆ ಮೊದಲ ಬಾರಿ ಲ್ಯಾಂಡಿಂಗ್ಗೆ ಯತ್ನ ಆಗಿದೆ. ಕಡಿಮೆ ದೃಷ್ಟಿಗೋಚರತೆ ಇದ್ದಿದ್ದರಿಂದ ಯತ್ನ ವಿಫಲ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕಿರೋದು. ಬೆಳಗ್ಗೆ 8:45ಕ್ಕೆ 2 ಬಾರಿ ವಿಮಾನ ಲ್ಯಾಂಡ್ಗೆ ಯತ್ನ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ ಇದೆ. 8:45ಕ್ಕೆ ರಾಡರ್ ಸಂಪರ್ಕವನ್ನು ವಿಮಾನ ಕಳೆದುಕೊಂಡಿತ್ತು. ಪರಿಣಾಮ ಈಗ ಪತನ ಆಗಿರೋದು. ಪತನದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಜೊತೆಗೆ ಭದ್ರತಾಧಿಕಾರಿ ವಿದಿತ್ ಜಾಧವ್, ಆಪ್ತ ಕಾರ್ಯದರ್ಶಿ ಪಿಂಕಿ ಜಾಧವ್ ಮಾತ್ರ ಅಲ್ಲದೆ ಪೈಲಟ್ಗಳಾದಂತಹ ಸುಮಿತ್ ಕಪೂರ್, ಶಾಂಭವಿ ಪಾಠಕ್ ಮೃತಪಟ್ಟಿದ್ದಾರೆ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇಂತಹ ಭೀಕರ ಸನ್ನಿವೇಶ ಅದು. ಪತನ ಆಗಿರುವಂತಹ ಸಂದರ್ಭದಲ್ಲಿ ಹೊತ್ತಿ ಉರಿದಿದೆ ವಿಮಾನ. ಮಂಗಳೂರಿನ ದುರಂತವನ್ನು ಗಮನಿಸಬೇಕು ನಾವು. 2010ರಲ್ಲಿ ಆಗಿರುವಂಥ ಘಟನೆ. ಸುಮಾರು 150ಕ್ಕೂ ಹೆಚ್ಚು ಮಂದಿಯನ್ನು ಕಳೆದುಕೊಂಡಿದ್ವಿ ಆ ಸಂದರ್ಭದಲ್ಲಿ. ಎಂತಹ ಭೀಕರ ಅಪಘಾತ ಅಂತಂದರೆ ಅಲ್ಲಿ ಆ ಮೃತದೇಹ ಯಾರದ್ದು ಏನು ಎತ್ತ ಅನ್ನೋದನ್ನು ಗುರುತಿಸೋದಕ್ಕೆ DNA ಟೆಸ್ಟ್ಗೆ ತುಂಬ ದಿನಗಳನ್ನು ತೆಗೆದುಕೊಂಡಿತ್ತು ಅಂತ. ಸೊ ಈ ಹಿಂದೆ ಆದಂತಹ ಎಲ್ಲ ವಿಮಾನ ದುರಂತ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಾಗಿ ಸಂಭವಿಸಿದೆ. ಆ ಎಲ್ಲ ಘಟನೆಗಳನ್ನು ಈ ಒಂದು ಘಟನೆ ನೆನಪಿಸುತ್ತೆ. ಅಜಿತ್ ಪವಾರ್ ಇವತ್ತು ವಿಮಾನ ಪತನದಲ್ಲಿ ಮೃತಪಟ್ಟಿರೋದು. ಸುಟ್ಟು ಕರಕಲಾಗಿದೆ. ಆ ಮಾಂಸ ಮುದ್ದೆಗಳನ್ನು ಈಗ ಆಸ್ಪತ್ರೆಗೆ ರವಾನಿಸಲಾಗಿದೆ ಅನ್ನುವುದಾಗಿ ತಿಳಿದು ಬರ್ತಾ ಇದೆ. ಎಲ್ಲ ಪ್ರಕ್ರಿಯೆ, ವೈದ್ಯಕೀಯ ಪ್ರಕ್ರಿಯೆಗಳು ನಡೆಯುತ್ತೆ. ಈ ಪೋಸ್ಟ್ ಮಾರ್ಟಮು, DNA ಟೆಸ್ಟು ಅದೆಲ್ಲವೂ ಕೂಡ ನಡೆಯುತ್ತೆ. ಅದಾದ ಬಳಿಕ ಏನು ಕಾರಣ, ತಾಂತ್ರಿಕ ದೋಷಗಳೇನಾದರೂ ಇದೆಯಾ, ಏನು ಎತ್ತ ಅನ್ನೋದರ ಬಗ್ಗೆಯೂ ಕೂಡ ತಿಳಿಯಬೇಕಾಗತ್ತೆ. ವಿಮಾನದಲ್ಲಿ ಮೇಡೇ ಪೈಲಟ್ ಸೂಚನೆಯನ್ನು ಕೊಟ್ಟಿದ್ದರೂ ಕೂಡ ಅದು ACTಗೆ, ATCಗೆ ಅದು ರವಾನೆ ಆಗಿದೆಯಾ ಇಲ್ವಾ, ಆ ಕಂಟ್ರೋಲ್ ರೂಮಿಂದ ಏನಾದರೂ ಸಂದೇಶ ಈ ಕಡೆ ಬಂದಿತ್ತಾ ಇಲ್ವಾ, ಏನು ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ನಡೆಯುತ್ತೆ ಅಂತ ಕಾಣಿಸುತ್ತೆ. ಬಾರ್ಮತಿಯಲ್ಲಿ ಜಿಲ್ಲಾ ಪಂಚಾಯತ್ನ ಚುನಾವಣೆ, ಇತ್ತೀಚೆಗಷ್ಟೇ ನಗರ ಪಾಲಿಕೆಗಳ ಚುನಾವಣೆ ಆಗಿತ್ತಲ್ಲಿ. ಮಹಾರಾಷ್ಟ್ರ ಮಹಾನಗರ ಪಾಲಿಕೆಯಲ್ಲಿ, ಮುಂಬೈ ಮಹಾನಗರ ಪಾಲಿಕೆಯಲ್ಲಿ. ಸೊ ಅದಾದ ಬಳಿಕ ಈಗ ಜಿಲ್ಲಾ ಪಂಚಾಯತ್ ಚುನಾವಣೆಗೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಅಜಿತ್ ಪವಾರ್ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಅಂತ ಇವತ್ತಲ್ಲಿ ರ್ಯಾಲಿ ಸಮಾವೇಶಗಳೆಲ್ಲವೂ ಕೂಡ ಇತ್ತು ಅಂತ ಕಾಣಿಸುತ್ತೆ. ಆ ಹಿನ್ನೆಲೆಯಲ್ಲಿ ಅಜಿತ್ ಪವಾರ್ ಅಲ್ಲಿಗೆ ತೆರಳುವಂತಹ ಹೊತ್ತಿನಲ್ಲಿ ಈ ಥರದ ಒಂದು ಭೀಕರ ಅಪಘಾತ ಸಂಭವಿಸಿದೆ.